ರಾಹುಲ್ ಗಾಂಧಿಯವರ ವಿರುದ್ಧದ ಒಂದು ಮಾನನಷ್ಟ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರಿಗೆ ಒಂದು ನೋಟಿಸನ್ನು ಕೋರ್ಟ್ ನೀಡಲಾಗಿರುತ್ತೆ. ಈ ಒಂದು ನೋಟಿಸನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ರಾಹುಲ್ ಗಾಂಧಿಯವರು ಹೋಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದ್ದು ರಾಹುಲ್ ಗಾಂಧಿಯವರ ಅರ್ಜಿಯನ್ನು ತಿರಸ್ಕೃತಗೊಂಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ವಿವರಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯನ್ನು 2022ರಲ್ಲಿ ಮಾಡುವ ಸಂದರ್ಭದಲ್ಲಿ 16/12/2022ರಲ್ಲಿ ಒಂದು ಹೇಳಿಕೆಯನ್ನು ನೀಡ್ತಾರೆ. ಅದು ಸೈನ್ಯವನ್ನು ಅಪಮಾನ ಮಾಡುವ ರೀತಿಯಲ್ಲಿ ಹೇಳಿಕೆಯನ್ನು ನೀಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಲಕ್ನೋ ಕೋರ್ಟಲ್ಲಿ ಮಾನನಷ್ಟ ಮೊಕದ್ದಮೆಯ ಒಂದು ದಾವೆಯನ್ನು ಹೂಡಲಾಗಿರುತ್ತೆ. ಈ ದಾವೆಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡೋದಕ್ಕೆ ರಾಹುಲ್ ಗಾಂಧಿಯವರಿಗೆ ಖುದ್ದು ಹಾಜರಾಗೋದಕ್ಕೆ ಲಕ್ನೋ ನ್ಯಾಯಾಲಯ ಒಂದು ಸಮನ್ಸನ್ನು ಜಾರಿ ಮಾಡುತ್ತೆ. ಈ ಸಮನ್ಸಿಗೆ ಸಂಬಂಧಪಟ್ಟಂತೆ ಏನು ಕೇಸನ್ನು ಫೈಲ್ ಮಾಡಿದರೆ ಅವರು ಲೋಕಲ್ ಸ್ಟ್ಯಾಂಡೇನೇ ಅಲ್ಲ, ಅವರು ಕೇಸನ್ನೇ ಫೈಲ್ ಮಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ಇದರಲ್ಲಿ ಸಮನ್ಸನ್ನು ನೀಡುವ ಅಗತ್ಯ ಇಲ್ಲ ಅಂತೇಳಿ ಮತ್ತು ಈ ನೀಡಿರುವ ಸಮನ್ಸನ್ನು ರದ್ದುಗೊಳಿಸಬೇಕು ಅಂತ ಕೋರಿ ಅಲಹಾಬಾದ್ ಹೈಕೋರ್ಟ್ಗೆ ರಾಹುಲ್ ಗಾಂಧಿಯವರು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಈ ಒಂದು ಪ್ರಕರಣದ ವಿಚಾರಣೆಯನ್ನು ಮಾಡಿದಂಥ ಅಲಹಾಬಾದ್ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ರಾಹುಲ್ ಗಾಂಧಿ ವರ್ಸಸ್ ಸ್ಟೇಟ್ ಆಫ್ UP ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದಲ್ಲಿ ಕೆಲವು ಪ್ರಕರಣಗಳನ್ನು ಉಲ್ಲೇಖ ಮಾಡ್ತಾ ಯಾವುದೇ ಒಬ್ಬ ವ್ಯಕ್ತಿಗೆ ಕಾನ್ಸ್ಟಿಟ್ಯೂಷನ್ನ 19 ಸಬ್ಕ್ಲಾಸ್ 1 ಸಬ್ಕ್ಲಾಸ್ A ಆರ್ಟಿಕಲ್ನ ಅಡಿಯಲ್ಲಿ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದ್ದರೂ ಕೂಡ ಅದನ್ನು ದುರುಪಯೋಗ ಮಾಡಿಕೊಳ್ಳೋದಾಗಲಿ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂದ ಮಾತ್ರಕ್ಕೆ ಭಾರತೀಯ ಸೈನ್ಯವನ್ನಾಗಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಮಾನಹಾನಿ ಆಗುವ ರೀತಿಯಲ್ಲಿ ಹೇಳಿಕೆಯನ್ನು ನೀಡೋದಲ್ಲ. ಆ ರೀತಿ ನೀಡುವಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ ಅನ್ನೋ ಒಂದು ಅಂಶವನ್ನು ಅಲಹಾಬಾದ್ ಹೈಕೋರ್ಟ್ ಈ ಒಂದು ತೀರ್ಪಿನಲ್ಲಿ ಮಹತ್ವವಾಗಿ ಹೇಳಿದೆ. ಅಂದರೆ ಈ ಒಂದು ತೀರ್ಪಿನಿಂದ ಒಂದು ಗೊತ್ತಾಗುವಂಥ ಅಂಶ ಏನು ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ನಮ್ಮ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 19 ಸಬ್ಕ್ಲಾಸ್ A ಸಬ್ಕ್ಲಾಸ್ 1 ಸಬ್ಕ್ಲಾಸ್ A ಇದರ ಅಡಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನಿಜ. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂದ ಮಾತ್ರಕ್ಕೆ ಯಾವ ವ್ಯಕ್ತಿಯ ವಿರುದ್ಧ ಆಗಲಿ, ಯಾವುದೇ ಒಂದು ಸಂಸ್ಥೆಯ ವಿರುದ್ಧ ಆಗಲಿ, ಯಾವುದೇ ಒಂದು ಭಾರತೀಯ ಸೈನ್ಯ ವಿರುದ್ಧ ಆಗಲಿ, ಸರ್ಕಾರದ ವಿರುದ್ಧ ಆಗಲಿ ಮಾನಹಾನಿ ಆಗುವಂಥ ಹೇಳಿಕೆಗಳನ್ನು ನೀಡಬಹುದು ಅಂತ ಅರ್ಥ ಅಲ್ಲ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ತನಗಿರುವ ಸ್ವಾತಂತ್ರ್ಯವನ್ನು ಬಳಸ್ಕೋಬೇಕು, ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋ ಒಂದು ಅಂಶವನ್ನು ಈ ಒಂದು ಮಹತ್ವದ ತೀರ್ಪಿಂದ ನೋಡ್ಬೋದಾಗಿದೆ. ಸೊ ಹಾಗಾಗಿ ಈ ಒಂದು ಕೇಸ್ನ ಒಂದು ಕೇಸ್ ಏನಿದೆ ಇದರ ಒಂದು ಲಿಂಕನ್ನು ಕೂಡ ನಾನು ಸೈಟೇಷನ್ಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಸೈಟೇಷನ್ಸಲ್ಲಿ ಕೊಟ್ಟಿದ್ದೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿದೆ. ರಾಹುಲ್ ಗಾಂಧಿ ವರ್ಸಸ್ ಸ್ಟೇಟ್ ಆಫ್ UP ಈ ಒಂದು ಪ್ರಕರಣದಲ್ಲಿ ಮಹತ್ವದ ಆದೇಶವನ್ನು ಅಲಹಾಬಾದ್ ಹೈಕೋರ್ಟ್ ನೀಡಿರುವಂಥದ್ದನ್ನ ಇಲ್ಲಿ ಗಮನಿಸಬಹುದಾಗಿದೆ.